ಕರೆಕ್ಟಾಗಿ ಬಂದುಬಿಟ್ಟಿದ್ರಾ? ನಾರ್ಮಲ್ ಆಗಿ ಬಂದು ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗ್ ಬಂದು 6 ಗಂಟೆ ಮೇಲೆ ಯಾರೂ ಮಾಡಲ್ಲ. ಇದು ನಮ್ಮ ಏರಿಯಾ ಕಮ್ಮನಹಳ್ಳಿ, ಅದಕ್ಕೋಸ್ಕರ ನಾನು ಒಪ್ಕೊಂಡು ಮಾಡಿದ್ದೀವಿ. ಯಾರಿದ್ರೂ ಸರಿ ಸಾಯಂಕಾಲ 6 ಗಂಟೆ ಒಳಗಡೆ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡೋದು. ಈಗ ಟೈಮ್ ಬಂದು ವಾಚ್ಮನ್ ಅಮ್ಮ ಇದು ಮಾಡಿ ಇದು ಏನು ಸರಿ ವಾಚ್ಮನ್ ವಿಡಿಯೋ ಕಳಿಸ್ಬೇಕು ನಾವು. ಬರ್ತಾನೆ ರೈಟ್. ಇರಿಕನ ಫಿಲ್ಟರ್ ಪೈಪ್ ಐತಮ್ಮ ಅಮ್ಮ, ಮೇಲೆ ತೆಗೆ ಕೇಸಿಂಗೆ PVC ನಾ? ಹಾಂ ಸರಿ ಓಪನ್ ಆಗಲ್ಲ ಸರ್ ಅದು. ಇರಿಮ್ಮ 15 ಅಡಿಗೆ ಅವರು ಒಂದು ಜಾಯಿಂಟ್ ಹಾಕಿದ್ದಾರೆ. ಯಾವಾಗಲೂ ಜಾಯಿಂಟ್ ಇರಿದ್ರೆ ಸರಿ ಇರಲ್ಲ. ಏನು ಪ್ರಾಬ್ಲಮ್ ಆಗ್ತಾರೆ ಸರ್ ಇದು? ಜಸ್ಟ್ ನೋಡ್ತಾ ಇದ್ದೀವಿ, ರನ್ನಿಂಗ್ ಐತೆ, ನೀರು ಬರ್ತಾ ಇದೆ, ಏನು ಪ್ರಾಬ್ಲಮ್ ಅಲ್ಲ. ಕೇಸಿಂಗ್ ಎಷ್ಟು ಬಂದಿದೆ ನೋಡಿ, ಕೇಸಿಂಗ್ ಬಂದು PVC ಹಾಕಿದ್ದಾರಪ್ಪ, ನೀರು ಯಾವಾಗಲೂ ಕೆಡಲ್ಲ. 40 ಅಡಿ ಕೇಸಿಂಗು, 40 ಅಡಿ ಕೆಳಗಡೆ ಹೋಗ್ತಾ ಇದೆ. ಏನಮ್ಮ ಡ್ರಾಪ್ ಅದು? ನಾನು ತೋರಿಸ್ಬಿಡೋಣ. ಏನೋ ಒಂದು ಲೀಕೇಜ್ ಐತೆ, ಬೋರು ಸ್ವಲ್ಪ ಲೀಕೇಜ್ ಐತೆ. ಹಾಂ ಗ್ಯಾಪ್ ಬಂದರೆ ಹೇಳಮ್ಮ. ದೊಡ್ಡ ಗ್ಯಾಪಾ? ಒಂದು ದೊಡ್ಡ ಗ್ಯಾಪು ಸ್ಟಾಪ್ ಆಗಿದೆ ಕಣ. ಕೆಲ್ಲೇನೋ ಬಿದ್ದೋಗುತ್ತಾ ನೋಡಮ್ಮ. ಒಂದು ಕೆಲ್ಲು ಹುಷಾರಾಗಿದೆ, ತುಂಬ ಲೂಸ್ ಆಗೈತೆ ಕೆಲ್ಲು. 90 ಅಡಿ ಇದು. 90 ಅಡಿನಲ್ಲಿ ಕೆಲ್ಲು ಬಿದ್ದೋಗೋ ಚಾನ್ಸಸ್ ಐತೆ. ನೀರು ಹೋಗ್ತಾ ಇದೆ. ಸಾಫ್ಟ್ ರಾಕು ವಾಟರ್ ಲೆವೆಲ್ ಇನ್ನೂ ಬಂದಿಲ್ಲ, ನೀರು ಸ್ವಲ್ಪ ಬರ್ತಾ ಇದೆ. ಮೋಟ್ರ್ ಹಾಕಿ ಎಷ್ಟು ವರ್ಷ ಆಗ್ತದೆ ಅಂತ ಗೊತ್ತಿಲ್ಲ. ಜೊತೆಯಲ್ಲಿ ಕಸ್ಟಮರ್ ಇಲ್ಲ, ಯಾವಾಗಲೂ ಕಸ್ಟಮರ್ ಇರಬೇಕು. ಇದು ಯಾರು ಅಂತ ಇನ್ಚಾರ್ಜ್ ಜೊತೆಯಲ್ಲಿದ್ದರೆ ಅವ್ರು ಸ್ವಲ್ಪ ಹೇಳ್ತಾರೆ, ನಾವು ಸ್ವಲ್ಪ ಹೇಳ್ತೀವಿ. ಏನಿಲ್ಲ ಕಣ, ಏನಿದೆ ಜಸ್ಟ್ ನೋಡ್ತಾ ಇದ್ದೀವಿ. ಒಂದು ನಿಮಿಷ ನೋಡಿ, ವಾಟರ್ ಲೆವೆಲ್ ಬಂದಿದೆ. ಅವ್ರು ಏನು ಆಗಿದೆ ಅಂತ ಕಸ್ಟಮರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. 240 ಫೀಟು ವಾಟರ್ ಲೆವೆಲ್ ಬಂದಿದೆ. ನೀರು ಚೆನ್ನಾಗಿದೆ, ಶಿಲ್ಟ್ ಎಲ್ಲ ಇಲ್ಲ, ಪ್ರೆಷರ್ ಬರ್ತಾ ಇಲ್ಲ. ಇರಿ ಒಂದು ನಿಮಿಷ ಕೆಳಗಡೆ ಹೋಗ್ತಾ ಇದೆ, ಮೋಟ್ರ್ ಕೆಳಗಡೆ ಹೋಗ್ತಾ ಇದೆ. ವಾಚ್ಮನ್ ಬರೋ ವೆಯ್ಟಿಂಗು ಬಂದಿದ್ದಾರೆ. ಫಿಲ್ಟರ್ ಪೈಪ್ ಒಳಗಡೆ ಇಲ್ಲಪ್ಪ, ಆಶ್ಚರ್ಯ ಐತೆ. ಈ ಥರ ಮೇಲೆನಲ್ಲಿ ಜಾಯಿಂಟ್ ಹಾಕಿದಾರಲ್ಲ, ಮೋಟ್ರು ಬಂದಿಲ್ಲ ಅಂತ ಏನು ಮಾಡ್ತಾರೆ ಹೇಳಿ? ಲಾಕ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಜಾಯಿಂಟ್ ಇರೋದು ಸರಿ ಇಲ್ಲ, ಒಂದೇ ಪೈಪೇ ಇರಬೇಕು. 350ನಲ್ಲಿ ಈಗ ಒಂದು ಒಳ್ಳೆ ಗ್ಯಾಪ್ ಐತೆ. ಕೆಳಗಡೆ ಬಂದು ನೀರು ಕ್ಲಿಯರೆನ್ಸ್ ಇಲ್ಲ, ಕ್ಲೀನಿಂಗ್ ಮೋಟ್ರು ಬಂದು 350 ಫೀಟ್ನಲ್ಲಿ ಮೋಟ್ರ್ ಐತೆ, ಸೋರ್ಸೂ ಐತೆ. ಈಗ ಮೋಟ್ರ್ ಆನ್ ಮಾಡಿದ್ದಾರೆ,
ಏನೋ ಗೊತ್ತಾಗುತ್ತಮ್ಮ? ಹಾಂ ಸರ್ ಗೊತ್ತಾಗುತ್ತೆ ಇರಿ ಸರ್ ಲೀಕೇಜ್ ಇದು ಓಪನ್ ಮಾಡಮ್ಮ. ಇಲ್ಲ ನೀವಿರಮ್ಮ ಸರ್, ನೀವು ಓಪನ್ ಮಾಡಿದ ಬಂದ್ರಾ? 360 ಬಾಟಮು 350ಗೆ ಮೋಟ್ರ್ ಬಿಟ್ಟಿದ್ದಾರೆ. ಹೇಳ್ತೀನಿ ಬನ್ನಿ. ಇರಿ ಬಿಟ್ಬಿಡಿ ಸರ್, ಪ್ರಾಬ್ಲಮ್ ಇಲ್ಲ, ಹೇಳ್ತೀನಿ ಬಿಡಿ. ಪ್ರಾಬ್ಲಮ್ ಇಟ್ಕೊಳ್ಳಿ, ಅಲ್ಲಿ ಪ್ರಾಬ್ಲಮ್ ಆಮೇಲೆ ವಿಡಿಯೋ ಹಿಡೀರಿ. ಹಾಂ ಸರಿ ಗೊತ್ತಾಗುತ್ತೆ ಕರೆಕ್ಟಾಗಿ. ಲೀಕೇಜ್ ಆಗ್ತಾ ಇದೆನಾ? ಹೌದು. ಹಾಂ ಸಾರಿ, ಎಲ್ಲಿ ಜಾಯಿಂಟ್ ಹತ್ರನಾ? ಹೌದು. ಹಾಂ ಇನ್ನೂ ನೀರು ಬಂದಿಲ್ಲ. ಬರ್ತದೆ ಬರ್ತದೆ. ಓಕೆ ಹಾಂ ವಾಟರ್ ಒಳ ಮೇಲೆ ಬಂದ್ಬಿಟ್ರಾ? ನೀರು ಬೀಳ್ತಾ ಇದೆ. ಬರಾಬರ್ ಖರಮ್ಮ ಸ್ವಲ್ಪ. ಅದಕ್ಕೆ ಹೇಳೋದು, ಕ್ಯಾಮರಾ ಸ್ಕ್ಯಾನಿಂಗ್ ಅಂತ ಒಂದು ಮಾಡಿದರೆ ಏನಾಗಿದೆ, ಏನು ಆಗತ್ತೆ, ಏನು ಮಾಡಬೇಕು ಅಂತ ನೋಡ್ಬೋದು. ಡಾಕ್ಟ್ರ್ ಹೆಂಗೆ ಸೊತೋಸ್ಕೋಪ್ ಇಟ್ಬಿಟ್ಟು ಪೇಷಂಟದು ನೋಡ್ತಾರೋ ಅದೇ ಥರನೇ ನಾವು ಹೆಂಗೆ ನಮ್ಮ ಬಾಡಿಗೆ ಬಂದು ಸ್ಕ್ಯಾನಿಂಗ್ ಮಾಡ್ತೀನೋ ಅದೇ ಥರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿದ್ರೆ ಪ್ರತಿಯೊಂದು ಗೊತ್ತಾಗತ್ತೆ. ಸ್ಕ್ಯಾನಿಂಗ್ ಇದ್ದರೆ ಎಲ್ಲರಿಗೂ ಗೊತ್ತಾಗಲ್ಲ. ಅವ್ರು ಮಾಡೋವ್ರಿಗೆ ಅವ್ರ ವಿಷಯ ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು. ಫಸ್ಟ್ ಈ ಥರ ನೀರು ಬಂದಿಲ್ಲ. ಕ್ಯಾಮ್ರಾ ಬಿಡೋ ಟೈಮ್ಲಿ ಬಂದಿಲ್ಲ. ಮೋಟ್ರ್ ಆನ್ ಮಾಡಿದ್ಮೇಲೆ ಬರ್ತಾ ಇದೆ. ಹಂಗಂದ್ರೆ ಏನು ವಿಷಯ ನಾವು ಹೇಳಲ್ಲ, ವೆಯ್ಟ್ ಮಾಡಿ. ಲೀಕೇಜ್ ಪೈಪು ಹೋಗ್ಬಿಟ್ಟಿದೆ. ಗೊತ್ತಾಗ್ತದ್ಯಾ? ಓಕೆ, ಆಫ್ ಮಾಡಿ. ಸರಿ ಜಾಯಿಂಟ್ ನೋಡ್ಕೊಳ್ಳೋಣ. ಇಲ್ಲ ಕಣ, ಹೆಂಗೆ ಕಟ್ಟಾಗ್ಬಿಡುತ್ತೆ. ಇಲ್ಲ ಕಟ್ಟಾಗಲ್ಲ, ನೋಡ್ತದಲ್ವಾ ಸೀದಾ ಕಟ್ಟಾಗಲ್ಲ. ಎಷ್ಟು ಫೀಟ್ ಅದು? ಹೇಳ್ತಾ ಇದ್ದಾರೆ. ಈ ಥರ ಲೀಕೇಜ್ ಆಗಿದ್ರೆ ಹೆಂಗೆ ನೀರು ಬರುತ್ತೆ? फुल प्रेशर अल्ले होता है, पूरा प्रेशर उधर ही जा रहा है, अंदर ही जा रहा है पानी, अंदर ही जा रहा है। हाँ पानी पाइप देखना अच्छा बन जा रहा है। हो गया 240 फीट में पानी वाटर लेवल है 80 अड़ी। हाँ 80 ಫೀಟ್ ಲೀಕೇಜ್ ಆಗ್ತಾ ಇದೆ. 80 ಫೀಟಲ್ಲಿ ಪೈಪ್ ಡ್ಯಾಮೇಜ್ ಆಗಿದೆ, ಲೀಕೇಜ್ ಆಗ್ತಾ ಇದೆ. ಸರಿನಾ? ರೈಟು. ವಾಟರ್ ಲೆವೆಲ್ ಜ್ಞಾಪಕ ಐತಮ್ಮ? ಹಾಂ ಸರ್. ನೀವು ಪೂರ್ತಿ ಬಿಟ್ಟು ಕ್ಲೀನಾಗಿ ರೊಟೇಷನ್ ಮಾಡೋಣಮ್ಮ. ನಾನು ಮಾಡ್ಕೊತೀನಿ ಸರ್. ಸರಿ, ಓಕೆ. पानी नहीं आ रहा है ऊपर, इधर ही ಆಫ್ ಮಾಡಕ್ಕೆ ಹೇಳೋಣ? ಇರಿ ಸರ್, ಇರಿ ಸರಿ. ಇನ್ನೊಂದ್ಸಲ ಬಿಡ್ತೀರಾ? ಹಿಂಗೆ ಲೆಕ್ಕ? ಇಲ್ಲ ಹಾಂ ಸರಿ ಸರಿ ಡೀಟೇಲ್ಸ್ ಸಿಕ್ಬಿಟ್ಟು ಸರಿ ಸರಿ. ಹಾಂ ಡ್ರೈನ್ ಚೆನ್ನಾಗಿದೆ, ಪ್ರಾಬ್ಲಮ್. ಹಾಂ ಮೋಟ್ರ್ ಬಂದಿ ಕಣ ಇರಲಿ. ಇದು ವಿಡಿಯೋ ಬೇಕಲ್ವಾ ನಿಮಗೆ? ಇರಲಿ ಬಿಡಿ, ಕ್ಯಾಮ್ರಾ ಮೇಲೆ ಎತ್ಕೊಂಡ್ರಿ. ಎಷ್ಟು ಹೋಗುತ್ತೆ ನೋಡ್ತೀರಾ? ಇಲ್ಲ ಸರ್, ಅದೆಲ್ಲ ಆಯಿತು. ಇದೆಲ್ಲ ಬಂದು ನಿಮಗೆ ಡೀಟೇಲ್ಸ್ ಕಳ್ತೀನಿ, ಒಂದು ವಿಡಿಯೋ ಇಟ್ಕೊಳ್ಳಿ. ಡ್ಯಾಮೇಜ್ ಅಂತ ಒಂದು ಕ್ಯಾಮ್ರಾ ಆಚೆ ಕಡೆ ಬಂತು. ಓಕೆ, ಸೂಪರ್ ಸೂಪರ್ ಸೂಪರ್. ಕಾರಣ ಗೊತ್ತಾಯ್ತಾ? ಗೊತ್ತಾಗೋದು ಬೇಡ, ನನ್ನ ಕಸ್ಟಮರ್ ಅಂತ ಹೇಳ್ಕೊಳ್ತೀವಿ. ಸರಿನಾ? ಈಗ ಟೆಕ್ನಾಲಜಿ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಸರಿನಾ? ನಮಗೆ ರೆಗ್ಯುಲರಾಗಿ ಇವರೇ ಬರ್ತಾರೆ, ನಾವು ಹೇಳಿದಕ್ಕೆ ಬಂದಿದ್ರು. ಈ ಟೈಮಿಗೆ ಯಾರೂ ಬರಲ್ಲ ಸ್ಕ್ಯಾನಿಂಗ್ಗೆ. ಸರಿನಾ? ಇದು ನಮ್ಮ ಏರಿಯಾ ಕಮ್ಮನಹಳ್ಳಿ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ.
ಹಾಂ ತುಂಬ ಥ್ಯಾಂಕ್ಸ್ ಕಣ ಹಾಂ ರೈಟ್ ಕಣ ಓಕೆ ಮಾ अभी पाइप कट हो गया உங்களுக்கு ரொம்ப லக்கு சார் கீழே போயிட்டா கட் ஆகாமல் இருக்குது எவ்வளோ சீக்கிரம் ட்ரை பண்ணுங்க அவ்வளோதான் வேறு ஒன்றும் மேட்டர் இல்லை நீங்கள் வேணும்னா க்ளீன் பண்ணிக்கலாம் ஒன்றும் கம்பல்சரி கிடையாது புது பைப் போட்டுக்கலாம் சரிங்களா போரில் தண்ணி இருக்குது இந்த இல்லை சார் போரில் தண்ணி இருக்குது க்ளீன் பண்ணால் நல்லது இப்போ வீட்டு வந்து எத்தனை நாளாக வீடு இருக்குது கழுவாமல் இருக்கும்ல அது கழுவுனா நல்லது தான் சரிங்களா ரைட்